ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಯುಗಾದಿ ಹಬ್ಬದ ವ್ಲಾಗ್. ಯುಗಾದಿ ಹಬ್ಬವನ್ನು ಸಿಂಪಲ್ಲಾಗಿ ಯಾಕೆ ಆಚರಿಸ್ತಾರೆ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ಯುಗಾದಿ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದ್ದಾನೆ ಅಂತ ಅನೇಕ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆದ್ದರಿಂದಾಗಿ ಯುಗಾದಿ ಹಬ್ಬವನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲನೇ ದಿನ ಎಂದು ಆಚರಿಸ್ತಾರೆ. ಮತ್ತು ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸೊಬಗು ಅನ್ನೋ ಹಾಗೆ ಹಳೆ ಬೇರುಗಳಿಗೆ ಹೊಸ ಚಿಗುರುಗಳ ದಿನವನ್ನು ನಾವು ಯುಗಾದಿ ಹಬ್ಬದಿಂದ ಕಾಣಬಹುದು ಅಂತ ಹೇಳ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಡಿಸೈನ್ ನೋಡ್ಕೊಂಬನ್ನಿ. ಇನ್ನೊಂದು ತಿನ್ನುತ್ತಾ? ತಿನ್ನಲ್ಲ ಅದು. ನೋಡು ರಾಜು, ಪುನರ್ವನ್ ಮಾತಾಡ್ಸು. ಹಿಂಗನತ್ತೆ ಸೈಡಿ ಬಾ, ಮತ್ತೆ ಬಾಗಿಲು ಹೇಳ್ತೀವ. ರಾಜು ಜುಗ್ರತೆ ರಾಜು ಯುಗಾದಿ ಹಬ್ಬವನ್ನು ನಾವು ಯಾವಾಗಲೂ ಗಂಡನ ಮನೆಯಲ್ಲೇ ಆಚರಿಸೋದು ತುಂಬ ಚೆನ್ನಾಗಿರುತ್ತೆ. ಯುಗಾದಿ ಹಬ್ಬದ ದಿನ ನಾವು ನಮ್ಮ ಮನೆ ದೇವರಿಗೆ ತುಂಬ ಅಲಂಕಾರದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ಹಬ್ಬದ ದಿನ ಈ ರೀತಿ ಪೂಜೆಗಳನ್ನು ಮಾಡಿದರೆ ಮನೆಯಲ್ಲಿ ಸ್ವಲ್ಪ ಶಾಂತಿ, ನೆಮ್ಮದಿ, ನಾವೇನು ಅಂದ್ಕೊಂಡಿದ್ವೋ ಆ ಕೆಲಸಗಳೆಲ್ಲ ಆಗುತ್ತೆ. ಈ ರೀತಿ ಪೂಜೆಗಳನ್ನ ಮಾಡಬೇಕು. ಈ ಬೇವಿನ ಸೊಪ್ಪಾಗಿರ್ಬೋದು, ಈ ಮಾವಿನ ಸೊಪ್ಪು ಇದೇ ಅಲ್ವಾ ತುಂಬ ಶ್ರೇಷ್ಠವಾದದ್ದು. ಯುಗಾದಿ ಹಬ್ಬದ ದಿನ ಈ ರೀತಿ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಸಾಟರ್ಡೆ ಈವ್ನಿಂಗ್ ಬಂದ್ವಿ. ಸೊ ಹಾಗಾಗಿ ಬಟ್ಟೆ ಎಲ್ಲ ತೊಗೊಳಕ್ಕಾಗಲಿಲ್ಲ. ಈಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ, ಬಟ್ಟೆ ತೊಗೋಬೇಕು. ನನ್ನ ಮಗನಿಗೆ ಹಬ್ಬದ ಬಟ್ಟೆ ತೊಗೊಂಡಿಲ್ಲ. ಸೊ ಹಬ್ಬದ ಬಟ್ಟೆ ಮತ್ತು ನಾನು ಏನು ತೊಗೋಬೇಕು, ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ನೋಡಬೇಕು. ಈಗ ನಾವು ಹೊರಟಿದ್ದೀವಿ. ನಮಗಿಂತ ಮುಂಚೆ ನನ್ನ ಮಗ ಗೇಟೆಲ್ಲ ಓಪನ್ ಮಾಡಿ ಕಾಯ್ತಾ ಇದ್ದಾನೆ. ನಾವು ಬಂದಿರುವಂಥದ್ದು ಸಾಗರಕ್ಕೆ. ಸೊ ಇದು ವೀರೇಂದ್ರ ಡ್ರೆಸ್ ಲ್ಯಾಂಡ್, ಇದು ಸಾಗರದಲ್ಲಿದೆ. ಇಲ್ಲಿ ತುಂಬ ರೀತಿಯ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೂ ಸಹ. ಮತ್ತು ನಾವು ಗಂಡು ಮಕ್ಕಳಿಗಂತೂ ಬಟ್ಟೆ ಹುಡ್ಕೋದು ತುಂಬಾ ಕಷ್ಟ. ಹೆಣ್ಮಕ್ಳಿಗಾದರೆ ಯಾವುದಾದ್ರು ಡ್ರೆಸ್ಸಿಗೆ ಪಟ್ಟನಂಗೆ ಸಿಕ್ಬಿಡುತ್ತೆ, ಒಳ್ಳೆ ಅಟ್ರಾಕ್ಷನ್ ಆಗಿರೋದು. ಗಂಡು ಮಕ್ಕಳಿಗಂತೂ ಚೆನ್ನಾಗಿರೋದು ಹುಡುಕಿ ಸಾಕಾಗಿ ಹೋಗ್ಬಿಡುತ್ತೆ. ಬೇಸಿಗೆಗಾಲದಲ್ಲಿ ಬೇರೆ ಮಧ್ಯಾಹ್ನ ಟೈಮು. ನೋಡಿ ಈ ರೀತಿ ಒಂದು ಡ್ರೆಸ್ ತೊಗೊಂಡೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವನಿಗೆ 2 ಜೊತೆ ಡ್ರೆಸ್ ತೊಗೋಬೇಕು ಅಂತ ಹೇಳಿ ಈ ರೀತಿ ಚೆನ್ನಾಗಿದೆ. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀನಿ ಅವನಿಗೆ ಸೈಜ್ ಯಾವ ರೀತಿ ಕಾಣ್ತಿದೆ ಅಂತ. ಅವನು ಸರಿಯಾಗಿ ನಿಂತ್ಕೊಳ್ತಿಲ್ಲ. ನಾನು ಯಾವುದಾದ್ರೂ ಕುರ್ತಿ ಸೆಟ್ ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಡ್ರೆಸ್ಗಳಂತೂ ಯಾವ್ದು ತೊಗೊಳೋಣ ಯಾವ್ದು ಬಿಡೋಣ ಅನ್ನೋ ರೀತಿಲಿದೆ. ರೇಟು ಸಹ ಹಂಗೆ ಇದೆ, ಅಂದರೆ ಕ್ವಾಲಿಟಿ ತಕ್ಕಂಗಿದೆ. ಯಾವುದು ಸಹ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಡಿಸೈನ್ಸು ಸಹ ತುಂಬ ಚೆನ್ನಾಗಿದೆ. ನೋಡಿ ಈ ಡ್ರೆಸ್ಸಿನ ಸೆಟ್ಟು ವೇಲು ತುಂಬ ಚೆನ್ನಾಗಿತ್ತು. ಇದು ತೊಗೊಳೋಣ ತುಂಬ ಇಷ್ಟ ಆಗಿತ್ತು ಅಂತ ನೋಡಿದ್ರೆ ಅದು 2500 ರೂಪಾಯಿ ಇತ್ತು. ಸೊ ಡ್ರೆಸ್ಸಿಗೆಲ್ಲ ಯಾಕೆ ನಾನು ಅಷ್ಟೊಂದು ಡ್ರೆಸ್ಸಿಗೆಲ್ಲ ಅಮೌಂಟ್ ತೊಗೊಳೋದಿಲ್ಲ. ನನ್ನ ಮಗನಿಗೆ ಡ್ರೆಸ್ ತೊಗೊಂಡು ಹಾಗೆ ಮತ್ತೆ ವಾಪಸ್ ಬಂದು ಇಲ್ಲಿ ಒಂದು ಸೀರೆದು ಅಂಗಡಿ, ಅಂದರೆ ಅತಿ ಕಡಿಮೆಯಲ್ಲಿ ಸೀರೆ, ಅಂದರೆ ತಾನೇ ನೇಕಾರರು ನೇದಿರುವಂಥ ಸೀರೆಗಳಂತೆ ಇಲ್ಲಿ. ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇಲ್ಲೂ ಸಹ ಒಳ್ಳೊಳ್ಳೆ ಕಲೆಕ್ಷನ್ ಸೀರೆಸ್ಗಳಿತ್ತು. ಕರೆಂಟ್ ಬೇರೆ ಇರಲಿಲ್ಲ ಇಲ್ಲಿ. ಕರೆಂಟ್ ಇದ್ದಿದ್ರೆ ನೋಡಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಈಗಿನ ಟ್ರೆಂಡಲ್ಲಿ ಯಾವ್ಯಾವ್ದು ಬೇಕೋ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಇಲ್ಲಿ ತುಂಬ ಇತ್ತು. ಸೊ ಹಾಗಾಗಿ ಯಾವುದಾದ್ರೂ ಒಂದು ಸೀರೆ ತೊಗೊಳೋಣ ಅಂತ ನೋಡಿದೆ. ಬಟ್ ನಮ್ಮ ಮನೆಯವರು ಸಾಗರದ ಸೈಡೇ ಇಷ್ಟು ಬಿಸಿಲಿದೆ ಅಂದರೆ ಬಳ್ಳಾರಿಯ ಕಡೆ ಎಲ್ಲ ಎಷ್ಟು ಬಿಸಿಲಿರ್ಬೋದಪ್ಪ. ಬಿಸಿಲು ತಡ್ಕೊಳಕ್ಕಾಗದಲ್ಲೇ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಇಲ್ಲಿ ಬೇಡ, ಬೇರೆ ಕಡೆ ಹೋಗಿ ತೊಗೊಳೋಣ ಅಂತ ಮತ್ತೆ ಬೇರೆ ಕಡೆ ನಾವು ಇದೊಂದು ಸೀರೆ ತೊಗೊಂಡೆ. ಭವಾನಿ ಟೆಕ್ಸ್ಟೈಲ್ ಅಂತ, ತುಂಬ ಚೆನ್ನಾಗಿದೆ. ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಬರೀ ರಂಜಾನ್ ಹಬ್ಬದಿಂದ ತುಂಬ ರಶ್ ಇತ್ತು. ಸೊ ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ನೋಡಿ ಈ ರೀತಿ ಸ್ಯಾರಿ ತೊಗೊಂಡಿದ್ದೀನಿ. ಇದ್ರ ಸ್ಯಾರಿ ಬೆಲೆ ಬಂದು 1500. ಸ್ಮೂತ್ ಮೈಸೂರು ಸಿಲ್ಕ್ ಸ್ಯಾರಿ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಈ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಈ ಸ್ಯಾರಿ ತೊಗೊಂಡೆ. ಆಲ್ರೆಡಿ ನಾನು ಹಬ್ಬಕ್ಕೊಂದು ಸ್ಯಾರಿ ತೊಗೊಂಡಿದ್ದೀನಿ. ಈಗ ಮತ್ತೆ ಇದೊಂದು ಸ್ಯಾರಿ, ನನಗೆ ಹಬ್ಬಕ್ಕೆ 2 ಸ್ಯಾರಿ. ತುಂಬ ಚೆನ್ನಾಗಿದೆ ಸೀರೆ. ಸಂಜೆ ನೋಡಿದ್ವಿ ಎಲ್ಲಾದರೂ ಚಂದ್ರ ಕಾಣ್ತಾನ ಅಂತ. ಚಂದ್ರ ಎಲ್ಲೂ ಕಾಣಲಿಲ್ಲ.
ಹಬ್ಬದ ದಿನ ಮನೇಲಿರೋದು ಏನು ಅಂತ ದೇವಸ್ಥಾನಕ್ಕೆ ಹೋದ್ವಿ. ಯಲ್ಲಮ್ಮನ ದೇವಸ್ಥಾನ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮುಂಚೆಗಿಂತ ಇವಾಗ ಬೆಸ್ಟ್, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಳಗೆ ಹೋಗೋಕ್ಕೂ ಸಹ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಕೈ ಎಲ್ಲ ಮುಗಿದು ದೇವರಿಗೆ ಯುಗಾದಿ ಹಬ್ಬದ ದಿನ ಚಂದ್ರ ಆ ದಿನವೇ ಕಂಡ್ರೆ ಚೆನ್ನಾಗಿ ಹಬ್ಬ ಮಾಡೋಕ್ಕೆ. ಮತ್ತು ಮಾರನೇ ದಿನ ಮತ್ತಲ್ಲೇ ಇಂಟ್ರೆಸ್ಟೇ ಹೋಗಿರುತ್ತೆ. ಯಾವಾಗಲೂ ಅಷ್ಟೇ ಫಸ್ಟ್ನೇ ದಿನದ ಕಾಣೋದೇ ಇಲ್ಲ ಚಂದ್ರ, ಮಾರನೇ ದಿನವೇ ಕಾಣೋದು. ನೋಡಿ ದೇವಸ್ಥಾನ ಇಲ್ಲಿ ಈ ಥರ ಇದೆ, ಯಲ್ಲಮ್ಮನ ದೇವಸ್ಥಾನ ಚೆನ್ನಾಗಿದೆ, ತುಂಬ ಶಕ್ತಿಶಾಲಿ. ಮತ್ತು ಅಮ್ಮನವರ ದೇವಸ್ಥಾನಗಳು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ಪಡ್ಲಿಗೆ ಎಲ್ಲ ತುಂಬಿಸಿದ್ರು. ಇಲ್ಲಿ ಏನಾದರೂ ವಿಶೇಷ ದಿನ ಇದ್ದರೆ ಪಡ್ಲಿಗೆ ಎಲ್ಲ ತುಂಬಿಸ್ತಾರೆ, ಚೆನ್ನಾಗಿರುತ್ತೆ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ದುರ್ಗಾಂಬ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಅತ್ತೆಯವರು ರುದ್ರಾಭಿಷೇಕಕ್ಕೆ ಕೊಟ್ಟಿದ್ದರು. ಸೊ ಅದನ್ನು ತಗೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್, ಸಿ ಯು.